ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಹೋಗ್ತಾ ಇದ್ವಿ ಹೊರನಾಡಿಗೆ. ಹೊರನಾಡು ಮುಗಿಸ್ಕೊಂಡು ಕಳಸ ಸಂಸೆ ಟೀ ಎಸ್ಟೇಟ್ ಕಡೆಗೆ. ನನಗೆ ಈ ಥರ ದಿಬ್ಬದ ಮೇಲೆ ಗುಡ್ಡೆ ಮೇಲೆ ಜಲ್ಲಿಕಲ್ ರೋಡಲ್ಲಿ ಓಡಿಸ್ಬೇಕು ಅಂತ ಆಸೆ. ರೋಡ್ ಚೆನ್ನಾಗಿದ್ದಾರೆ, ಎಲ್ಲ ನುಗ್ಬಿಡ್ತಾರೆ. ಈ ಥರ ರೋಡು ಬೆಟ್ಟ ಗುಡ್ಡ ನಮ್ಮಂಥ ಬೈಕರ್ಸ್ಗಳಿಗೆ ಸರಿ. ಮಸ್ತ್ ಮಜಾ ಅಲ್ವಾ? ರಣ ಹೌದು. ಹೆಂಗೈತೆ ಮನೆಗಳು, ಟೀ ಎಸ್ಟೇಟು, ಬೆಟ್ಟ ಗುಡ್ಡ ಇದಕ್ಕೆಲ್ಲ. ಈ ರೋಡಲ್ಲಿ ನನ್ನ ಮಕ್ಕಳನ್ನ ಕರ್ಕೊಬರ್ಬೇಕಣ್ಣ. ಸುಮ್ಮನೆ ಎಸ್ಟೇಟ್ ಇದೈತಲ್ಲ, ರೆಸಾರ್ಟು, ಆ ರೆಸಾರ್ಟ್ ಇದೆಯಲ್ಲ, ಅಲ್ಲಿವರೆಗೆ ಹೋಗಿ ವಾಪಸ್ ಬರ್ತೀವಿ ಅಷ್ಟೇ. ಹಾಂ ಹಾಂ, ಪೂರ್ತಿ ಎಲ್ಲ ಆಪೋಸಿಟ್ ಅಲ್ಲಿ ಕಾಣಿಸ್ತದೆ. ಮಲೆನಾಡಿಗೆ ಇಟ್ಕೊಂಡು ಹೋಗಿ ಟೀ ಎಸ್ಟೇಟ್ ಒಳಗಡೆ ಗಾಡಿ ಓಡಿಸೋದು ಅಂದರೆ ಒಂಥರ ಮಜಾ. ಎಲ್ಲರೂ ಮುನ್ನಾರ್ಗೆ ಹೋಗ್ಬೇಕು ಅಂತಾರೆ. ಹಾಂ, ಕರ್ನಾಟಕದಲ್ಲಿ ಇದಕ್ಕಿಂತ ಒಳ್ಳೆ ಪ್ಲೇಸ್ ಎಲ್ಲಪ್ಪ ಐತೆ ಮುನ್ನಾರ್ಗಿನ್ನ. ಅಲ್ವಾ? ಗಾಡಿ ಓಡಿಸೋಕ್ಕೆ, ಈ ಥರ ರೋಡಲ್ಲಿ ಗಾಡಿ ಓಡಿಸೋಕ್ಕೆ ಪೆಟ್ರೋಲ್ ಇರಬೇಕು, ಏಕಾಂಗಿಯಾಗಿ ಬರಬೇಕು. ಹಾಂ, ಪಕ್ಕ ಪೆಟ್ರೋಲ್ ನೋಡ್ಕೊಂಬಿಟ್ರೆ ಇಲ್ಲೆಲ್ಲ ಪೆಟ್ರೋಲ್ ಬಂಕ್ಗಳು ಸ್ವಲ್ಪ ದೂರ. ಪೆಟ್ರೋಲ್ ಬಂಕ್ ಇದ್ರೂ ಸ್ಟಾಕ್ ಹಾಕ್ಸ್ಕೊಂಡಿರಲ್ಲ ಕೆಲವರು. ಈಗೆಲ್ಲ IPL ಟೈಮ್ ಅಲ್ವಾ, ಬಂಕ್ ಓನರ್ಗಳೇ IPL ಆಡ್ಬಿಟ್ಟು ದುಡ್ಡು ಕಳ್ಕೊಬಿಟ್ಟಿರ್ತಾರೆ. ಇನ್ನೊಂದು ಬಂಕ್ ಓಪನ್ ಮಾಡ್ಬಿಡುವ ಅಂದ್ಬಿಟ್ಟು ಗೇಮ್ ಆಡ್ತಾರೆ. ಬೆಳಗ್ಗೆನೆ ಈ ಥರ ರೋಡಿಗೆ ಬಂದ್ಬಿಟ್ರೆ ಆ ರೋಡಲ್ಲಿ ಹೋಗೋರಿಗೆ ಸ್ವಾಗತ ಮಾಡ್ತದೆ. ರೋಡು ಹೂವು ಎಲ್ಲ ಚೆಲ್ಲಿ, ಮರದ ಎಲೆ ಹೂವುಗಳೆಲ್ಲ ಈ ಥರ ಚೆಲ್ಲಿ ಸ್ವಾಗತ ಕೋರ್ತವೆ ನಮಗೆ. ಇಲ್ಲಿ ಹೋಗಿದ್ದು ಬರೋದ ಫಸ್ಟು ಸಂಸೆ ನೋಡ್ಕೊಂಡು ವಾಪಸ್ ಬರುವಾಗ ಯಾವ್ಯಾವ ಕಾರ್ಡ್ ಸಿಗ್ತದೆ ಯಾವುದು ಬಿಡೋದು ಬೇಡ. ಸಂಸೆ ಅಂದರೆ ಬೇರೆ, ಅದು ಬರೀ ಸಂಸೆ ಅಂದರೆ ಸಂಸೆ ಅಷ್ಟೇ ಅಲ್ಲ, ಅದು ಊರ ಮೇಲೆ ಇರೋದೆಲ್ಲ ಬರೀ ಬೆಟ್ಟ ಗುಡ್ಡಗಳೇ. ಹಾಂ, ದಿಡ್ಪೆ ಫಾರೆಸ್ಟ್ಗೆ ಅಲ್ಲೇ ಹೋಗೋದು. ನೋಡೋಣ ಯಾವ್ದಾದಕ್ಕೆ ಹೋಗ್ಬೋದು ಅದಕ್ಕೆ ಹೋಗೋದ ನಾವು. ಏನಿಲ್ಲ, ಮನಸ್ಸು ಬೇಜಾರು ಅನ್ನಿಸ್ದಾಗ ಈ ಥರ ರೋಡಲ್ಲಿ ಒಂದು 50 ಕಿಲೋಮೀಟ್ರ್ ಡ್ರೈವ್ ಮಾಡಿಬಿಟ್ರೆ ಸಾಕು, ಸಮಾಧಾನ ಆಯ್ತದೆ. ಅಂದರೆ ಮನುಷ್ಯಂದು ಆಯಸ್ಸು ಮತ್ತು ಬಾಡಿ ಹೆಲ್ತು ಒಂದೇ ಥರ ಇರಲ್ಲ. ಯಾವಾಗ ಚೆನ್ನಾಗಿರ್ತದೆ ಆವಾಗ ಎನರ್ಜಿ ಉಪಯೋಗಿಸ್ಕೊಳ್ಳೋದು ಅಂದರೆ ಕೆಲವರು ಬೇರೆ ಥರ ಉಪಯೋಗಿಸ್ಕೊತಾರೆ. ನಮ್ಗೆ ಈ ಥರ ಉಪಯೋಗಿಸ್ಕೊಳ್ಳೋಕೆ ಇಷ್ಟ. ಸುತ್ತಾಡಬೇಕು, ಮಾಡೋ ಕೆಲಸ ಎಲ್ಲ ಮಾಡ್ತಾ ಇರಬೇಕು, ಸುತ್ತಾಡ್ತಾ ಇರಬೇಕು. ತುಂಬ ಜನ ಟೀ ಎಸ್ಟೇಟ್ ನೋಡಬೇಕು ಅಂದ್ಬಿಟ್ಟು ಕೇರಳದಲ್ಲಿರೋ ಮುನ್ನಾರ್ಗೆ ಹೋಗ್ತಾರೆ. ಮುನ್ನಾರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಅಲ್ಲ, ಅದು ಬೇರೆ ವೈಬ್ ಇರ್ತದೆ, ಅದನ್ನು ನೋಡೋರು ನೋಡಲಿ. ಇಲ್ಲಿ ನಮ್ಗೆ ಹೊರನಾಡು, ಧರ್ಮಸ್ಥಳ, ಕಳಸ ಈ ಕಡೆ ಎಲ್ಲ ಬಂದರೆ ನಮ್ಗೆ ಅದ್ದೂರಿ ಮುನ್ನಾರ್ಗಿನ್ನ ಅದ್ದೂರಿ ಆಗಿರೋದು ಸಿಗ್ತದೆ. ಇಲ್ಲಿ ಅದ್ದೂರಿ ಆಗಿರುವಂಥ ನೋಟಗಳು. ಅಯ್ಯೋ, ಮಲ್ನಾಡ್ ಚಳಿಯೇ ಚಳಿ. ಇಲ್ಲಿ ಗಾಡಿ ಓಡಿಸಿದ್ರೆ ಮೈಯೆಲ್ಲ AC ಕುಳು ಅಂತದೆ. ಒಂದೊಂದು ಜಾಗಗಳು ನೋಡಿದ್ರೆ ಇಲ್ಲೇ 1 ಅವರ್ ಕೂತ್ಕೊಂಡ್ಬಿಡುವ ಅನಿಸ್ತದೆ. ನೋಡು, ಬೆಟ್ಟ ಗುಡ್ಡ ಇದೆ ಹೆಂಗೈತೆ, ಅದು ಏನು ಸಖತ್ತಾಗೈತೆ ಬೆಟ್ಟ. ಅದು ಕುದುರೆಮುಖ. ಹಾಂ, ಕುದುರೆಮುಖ ರೇಂಜ್ ಅದು.
ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡು ಮರಗಳು. ಎಲ್ಲ ಜಮ್ಮು ನೇರಳೆ ಎಲ್ಲ ಬಿದ್ದಿ ಕಾಲು ಕಸ ಆಗ್ಬಿಟ್ಟವೆ. ನಮ್ಮೂರಲ್ಲಿ 1/4 kg 50 ರೂಪಾಯಿ ಜಮ್ಮು ನೇರಳೆ. ಇಲ್ಲೆಲ್ಲ ಹೊರಗಡೆಯಿಂದ ಬರೋರು ತುಂಬ ಜಾಸ್ತಿ ಅಂದ್ಬಿಟ್ಟು ದೂರದಲ್ಲಿರೋ ಮನೆನ ಹೋಮ್ ಸ್ಟೇ ಮಾಡ್ಕೊಂಡ್ಬಿಡ್ತಾರೆ. ಹಾಂ, ಅದಕ್ಕೊಂದು ಲೊಕೇಶನ್ ಇರಲ್ಲ, ಟವರ್ ಸಿಗಲ್ಲ, ಮೂಲಭೂತ ಸೌಕರ್ಯಗಳು ಪೂರ್ತಿ ಕಡಿಮೆ ಇರ್ತದೆ. ಆ ಥರ ಜಾಗದಲ್ಲಿ ಹೋಮ್ ಸ್ಟೇ ಮಾಡ್ಕೊತಾರೆ. ಕೇಳಿದ್ರೆ ನೆಮ್ಮದಿಯಾಗಿರ್ಬೇಕು ನೀವು ಅಂತಾರೆ. ಕಾಫಿ ತೋಟ ಬೆಟ್ಟದ ಮೇಲೆ, ಗುಡ್ಡೆ ಮೇಲೆ. ನೋಡು ರೋಡ್ ನೋಡಿ ಏನು ಸಕರ ಕಾಣಿಸ್ತದೆ ರೋಡ್ ಇದು. ಒಂದು ಹಳ್ಳ ಹಂಗೆ ಕರ್ವು ರೋಡ್ಗಳು. ಸಂಸೆ ಟೀ ಎಸ್ಟೇಟ್ ಮುಂದೆ ಇರೋದು. ಇದು ಕಾಫಿ ತೋಟ ಅಲ್ವಾ? ಇದು ಕಾಫಿ ತೋಟ. ತುಂಬ ವರ್ಷ ಹಳೆವು ಕಣ, ಬೇರೆಲ್ಲ ಹಂಗಂಗೆ ಮಲ್ಕೊಬಿಟ್ಟವೆ ಬೆಂಡಾಗಿ. ಅಲ್ಲೊಂದು ಸಂಪಿಗೆ ಮರ ನೋಡಿದೆ. ಸಂಪಿಗೆ ಮರನ ಸಂಪಿಗೆ ಮರಲ್ಲಿ ಸಖತ್ ಹೂಗಳು ಬಿಟ್ಟೈತೆ. ಈ ಮರ ಥರ ಇರಲಿಲ್ಲ, ಸ್ವಲ್ಪ ಕಡಿಮೆ, ಆದರೆ ಸಖತ್ತಾಗಿತ್ತು ಸ್ಮೆಲ್ಲು. ಸಂಪಿಗೆ ಮರದ್ದು ಇದೇ ಬೇರೆ ಥರ ಮರ. ಹೌದು, ಒಂದು ಹೂವು ಇಟ್ಕೊಂಡ್ಬಿಟ್ರು ಗಮ್ಮಂತದೆ ಹೂವು. ಅದು ಸಂಪಿಗೆ ಮರದ ಫ್ಲೇವರೇ ಬೇರೆ. ವೆಲ್ಕಮ್ ಟು ಸಂಸೆ ಟೀ ಎಸ್ಟೇಟ್. ನೋಡಿ ಟೀ ಎಸ್ಟೇಟ್ ನೋಡಿ. ಎಲ್ಲರೂ ಮುನಾರ್ ಅಂತಾರೆ ಕೇರಳಗೆ. ನಮ್ಮ ಕರ್ನಾಟಕ ಏನಾಗೈತೆ? ಯಾವ ಮುನ್ನಾರ್ಗಿನ್ನ ಕಡಿಮೆ ಐತೆ ಇದು? ಗ್ಯಾಪ್ ರೋಡ್ ಅಂತೆ ಅಲ್ಲಿ, ಇದು ಗ್ಯಾಪ್ ರೋಡ್. ಬಿಡೋಣ ಟೀ ಎಸ್ಟೇಟ್ ಒಳಗಡೆ. ಇವ್ರು ನೋಡ, ಇಲ್ಲಿ ಟಿಕೆಟ್ ಎಂಟ್ರಿ ಇಲ್ಲದೆ ಹೊಟ್ಟೋಗವ್ರೆ. ಫೋಟೋ ಶೂಟು. ಫೋಟೋಗಳು ಅಲ್ವಾ? ಹೌದು, ನೋಡ್ದ ಮಹೇಶ? ನೋಡಿ ಹೆಂಗೈತೆ, ಇಲ್ಲಿ ಮಾಡಿಸ್ಬಿಟ್ಟು ಎಲ್ಲ ಮಜಾ ಅಲ್ವಾ? ಹೋಯ್ತು. ಹೌದು ರಣ, ಹೌದು. ಯಾವುದೋ ಒಂದು ಇಂಟರ್ನ್ಯಾಷನಲ್ ರಸ್ತೆ ಬಂದ್ಬಿಡ್ತಾರಪ್ಪ. ಕುಲ್ಕು ರಸ್ತೆಗಳು ಹೆಂಗೈತೆ. ಮನೆಗಳು, ಟೀ ಎಸ್ಟೇಟು, ಬೆಟ್ಟ ಗುಡ್ಡ, ಕೆಲಸ ಮಾಡೋರಿಗೆ ಕ್ವಾರ್ಟರ್ಸ್ ಮನೆಗಳು. ಕೂತ್ಕೊ, ಹಂಗೆ ಮುಂದೆ ಹೋಗೋಣ. ಮಹೇಶ ಹೆಂಗೈತೆ ನೋಡು ಎಸ್ಟೇಟು. ನೋಡ್ದೇನೋ ಹೆಂಗಾಯ್ತು ಮಜಾ? ಈ ರೋಡಲ್ಲಿ ನನ್ನ ಮಕ್ಕಳನ್ನ ಕರ್ಕೊಬರ್ಬೇಕಣ್ಣ. ಊರುಗಳೇ ಮೇಲ್ಗಡೆ ಹೋಗಿ ಬರ್ಬೋದಲ್ವಾ? ಸುಮ್ಮನೆ ಎಸ್ಟೇಟ್ ಇದೈತಲ್ಲ, ರೆಸಾರ್ಟು. ಆ ರೆಸಾರ್ಟ್ ಇದೆಯಲ್ಲ, ಅಲ್ಲಿವರೆಗೆ ಹೋಗಿ ವಾಪಸ್ ಬರ್ತೀವಿ ಅಷ್ಟೇ. ಹಾಂ, ಮೇಲ್ಗಡೆ ನಾವು ನಡ್ಕೊಂಡು ಹೋಗಲ್ಲ, ಗಾಡಿ. ಹೌದಾ? ಹಾಂ. ಹೌದಾ? ಹೌದಾ? ಮೇಲ್ಗಡೆ ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರ್ತೀವಿ. ಆಗ್ಲಿ. ಇಲ್ಲ, ತೋಟದೊಳಗಡೆ ಹೋಗಲ್ಲ ನಾವು. ನೋಡ್ಬೋದು, ತೊಂದರೆ ಇಲ್ಲ. ಜನ ಇರ್ಲಿ, ಆಯ್ತು. ಅಡ್ಡಿ ಆಯ್ತು. ಮಂಡ್ಯ.
ನೋಡಕ್ಕೆ ಬಂದಿರೋದು ನಾವು ಅಷ್ಟೇ. ತಮಿಳ್ನಾಡು ತಮಿಳ್ನಾಡು ಯಾವ ಊರು? ತಿರುಚಿ. ಹಾಂ ತಿರುಚಿ ಪಾಡದವರು. ಸರಿ ಸುತ್ತಾಡಿ ಬರ್ತೀವಿ. ಆಯ್ತು. ಆಯ್ತಾ ಸುತ್ತಾಡು. ಇಲ್ಲ ಇಲ್ಲ ಹಾಂ ಹಾಂ ಆ ರಸ್ತೆಯಲ್ಲಿ. ಓಕೆ ಓಕೆ ಆಯ್ತು. ಹಾಂ ಓಕೆ ಆಯ್ತು ಆಯ್ತು. ಹೆಂಗಾಯ್ತಲ್ಲ ಮಗ ರೋಡು? ಇದನ್ನ ನೋಡ್ಬೇಕು ಅಂದ್ಬಿಟ್ರೆ ನಾನು ಅದ್ದವ್ರಿ ನೋಡ ಅಲ್ಲಿ ನೋಡೋ ಪ್ಲೇಸು, ಅಲ್ಲಿ ನೋಡೋ ಪ್ಲೇಸ್ ಏನು ಕಾಣಿಸ್ತೈತೆ? ಹಾಂ ಪೂರ್ತಿ ಎಲ್ಲ ಆಪೋಸಿಟ್ ಅಲ್ಲಿ ಕಾಣಿಸ್ತದೆ. ಮಲೆನಾಡು ಗಿಡ್ಡಗಳು. ಇಲ್ಲಿಗೆಲ್ಲ ಬರೋರು ದಯವಿಟ್ಟು ಪ್ಲಾಸ್ಟಿಕ್ಕು ತ್ಯಾಜ್ಯಗಳು ಅವು ತರಬಾರ್ದು. ಹಾಂ ಡ್ರಿಂಕ್ಸ್ ಮಾಡೋರಂತೂ ದಯವಿಟ್ಟು ಬರಲೇಬೇಡಿ ನೀವು. ಲಾಭನೂ ಇಲ್ಲ ಲಾಸು ಇಲ್ಲ. ತೋಟದ್ದು ಪೂರ್ತಿ ಅಡ್ರೆಸ್ ಹಾಕ್ತೀನಿ ನಿಮಗೆ. ಪೂರ್ತಿ ಅಡ್ರೆಸ್ ನೋಡ್ಕೊಳ್ಳಿ, ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ಟೀ ಎಸ್ಟೇಟ್ ಒಳಗಡೆ ಗಾಡಿ ಓಡಿಸೋದು ಅಂದರೆ ಒಂಥರ ಮಜಾ. ಎಲ್ಲರೂ ಮುನ್ನಾರ್ಗೆ ಹೋಗ್ಬೇಕು ಅಂತಾರೆ. ಹಾಂ ಕರ್ನಾಟಕದಲ್ಲಿ ಇದಕ್ಕಿಂತ ಒಳ್ಳೆ ಪ್ಲೇಸ್ ಎಲ್ಲಪ್ಪ ಐತೆ ಮುನ್ನಾರ್ಗಿನ್ನ. ಹಾಂ ಹೌದು. ಓ ಮಹೇಶ ಅಲ್ಲೋಡು. ಹಾಂ ಆದಂಗಾಗಲಿ ಅಂತ. ಇಲ್ಲಿಗೆಲ್ಲ ಡಾಂಬರ್ ರೋಡ್ ಮಾಡಲೇಬಾರ್ದು. ಇದೇ ಥರ ಇರಬೇಕು ರೋಡು. ಮಳೆ ನೀರೆಲ್ಲ ಹಿಂಗಿ ಕೆಳಗಡೆ ಬೇರ್ಗಳಿಗೆ ಸಪೋರ್ಟ್ ಕೊಡ್ತದೆ ನೀರು. ಡಾಂಬರ್ ಮಾಡ್ಬಿಟ್ರೆ ಹರ್ಕೊಂಡು ಹೊಟ್ಟೋಯ್ತದೆ. ಹಾಂ ಈ ಥರನೇ ಇರಬೇಕು. ಸಕ್ಕತ್ತಾಗೈತೆ ಕಣ ಪ್ಲೇಸ್ ಮಾತ್ರ ಇದು. ನೀನು ಇದುವರೆಗೂ ಇಷ್ಟೇ ನನ್ನ ಜೊತೆ ಬಂದಿದ್ಯಾ? ನೀನು ನೋಡೇ ಇಲ್ಲ ಅಲ್ವಾ? ಮೇನ್ ರೋಡಲ್ಲಿ ಹೋಗಿದ್ದೀವಿ, ಎಸ್ಟೇಟ್ ಒಳಗಡೆ ನುಗ್ಗಿಲ್ವಲ್ಲ. ಹಾಂ ಎಸ್ಟೇಟು ನಾವು ಭಾಷೆ, ನಾವು ಅವರು ಊರವರು ಅಂತ ಹೇಳ್ಬಿಟ್ರೆ ನಮ್ಗೆ ಅವ್ರ ಭಾಷೆ ಬರಬೇಕಲ್ಲ. ಒಳ್ಳೆ ಟೀ ಎಸ್ಟೇಟ್ ರೇಂಜ್ ಇದು. ಹಾಂ ತಗೋಬೇಕಣ. ಫೋಟೋ ಶೂಟ್ ಮಾಡ್ಕೊಳ್ಳೋ ನೀನು ಮಹೇಶ. ಫೋಟೋ ಶೂಟ್ ಮಾಡ್ಕೊಂಡು ಹಾಕು ಇನ್ಸ್ಟಾಗ್ರಾಮ್ಗೆ, ಫಾಲೋವರ್ಸ್ ಜಾಸ್ತಿ ಆಗಲಿ ನಿನಗೆ. ಹಾಂ ಇದು ಎಲ್ಲಿವರೆಗೂ ಹೋಯ್ತದೆ ಕಾಡು ರಸ್ತೆ ಇದು? ಎಲ್ಲಿ ಗಂಟೆ ಹೋಯ್ತದೆ ಅಲ್ಲಿ ಗಂಟೆ ಹೋಗೋಣ. ಕಾಡು ರೋಡಲ್ಲಿ ಓಡಾಡೋದು ಅಂದ್ರೆ ನಂಗೆ ಇಷ್ಟ ಕಣ. ಯಾರು ಬರಲ್ಲ ಬರ. ಸಖತ್ ರೋಡ್ ಮಾತ್ರ ಇದು. ಅಲ್ವಾ? ಹೌದು. ಯಾವ ಊರವ್ರಣ್ಣ? ಯಾವ ಊರಿನವ್ರ ಇದೆ? ನಾವು ಸುಮ್ಮನೆ ಸುತ್ತಾಡ್ಕೊಂಡು ನೋಡ್ಕೊಂಡು ಹೋಗೋ ಅಂತ ಬಂದ. ಸುಣ್ಣ ಗಿಡಕ್ಕೆ ಹಾಕಕ್ಕ ಸುಮ್ಮನೆ ಸುತ್ತಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ. ಹಾಂ ಸುಮ್ಮನೆ ಸುತ್ತಾಡ್ಕೊಂಡು ನೋಡ್ಕೊಂಡು ಹೋಗ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ನೋಡೋಣ ಏನಂತಾರೆ, ಕೇಳ್ಕೊಂಡು ಹೋಗೋಣ. ನಮಗೂ ಬರೀ ಡಾಂಬರ್ ರೋಡಲ್ಲಿ ಟೀ ಎಸ್ಟೇಟ್ ನೋಡಿ ಬೇಜಾರು. ಈಗೆಲ್ಲ ಇದು ಮಾಡ್ತವ್ರೆ, ಪೌಡ್ರ್ ಹಾಕಿ, ಕೆಮಿಕಲ್ ಹಾಕಿ. ಬೇಡ ತಿರುಗಿಸ್ಕೊತೀನಿ, ಹಂಗೆ ಕೂತ್ಕೋ.
ಧೂಳು ಸಖತ್ತು ಅಲ್ವಾ. ಮಕ್ಳುಗಳು ಕರ್ಕೊಬರ್ಬೇಕು ಒಂದು ರೌಂಡ್ ಇಲ್ಲಿಗೆ. ಹಾಂ ಹೌದು, ಟ್ಯಾಕ್ಟ್ರಿ ಇಲ್ಲ ಅಡ್ಡ ಅಂದರೆ ಹೋಗ್ಬೋದಿತ್ತು. ಕೆಲಸ ಮಾಡೋರು ಕಷ್ಟ, ಕೆಲಸ ಮಾಡೋರು ಗೊತ್ತು. ನಾವು ಬರೀ ನೋಡ್ತಾ ಇದ್ದೀವಿ. ಹೌದು, ಅವರೆಲ್ಲ ಸಾಕಿ ಗಿಡಗಳನ್ನ ಸಲುಹಿ ಅದಕ್ಕೆ ಟೈಮ್ಗೆ ಏನೇನು ಬೇಕೆಲ್ಲ ಕೊಟ್ಟು ಚೆನ್ನಾಗಿ ಮಾಡವ್ರೆ. ಎಲ್ಲ ದಿಬ್ಬದ ಮೇಲೆ ಬೆಳೆದವರೆಲ್ಲ ಟೀನ ಅಲ್ವಾ. ಫ್ಲಾಟಾಗಿರೋ ರೋಡಲ್ಲಿ ಬೆಳೆಯಲ್ಲ ಅನ್ನಿಸ್ತದೆ ಇದು. ಅಂದರೆ ನೀರು ನಿಂತ್ಕೊಂಡ್ರೆ ಬೇರು ಗೆಡ್ಡೆಗಳು ಕೊಳ್ತೋಗ್ಬೋದು. ಹಾಂ ಹೊರಬಿಡ್ತದೆ. ಮಾಮೂಲಿ ಉಚ್ಚೆಕಾಯಿ ಬತ್ತಲ್ಲ ಅದು ಚೆನ್ನಾಗೈತೆ. ಯಾವುದು ಇಲ್ಲ, ಅದು ತೂಕ ಹಾಕಕ್ಕೆ ಟೀ ಸೊಪ್ಪನ್ನ ದಂಡಿ ಹಾಕೋದು. ಎಲ್ಲಿ ಹೋಗ್ಬೋದು ಒಂದು ದವನು ಇಲ್ಲಿ ಮೇಲ್ಗಡೆಗ. ಕೆಲಸ ಮಾಡೋರ್ದು ಮನೆ ಇದು, ಅವ್ರಿಗೂ ಇಲ್ಲೇ ಕೊಟ್ಟಿರ್ತಾರೆ. ನಾವು ಬಂದ ದಾರಿಲೇ ಬಂದ್ಬಿಡು ವಾಪಸ್ಸು. ಹಾಂ ರೋಡ್ ಆಯ್ತು ಕಣ. ಅಷ್ಟೊಂದು ದೊಡ್ಡದಾಗಿ ಮಾಡಲ್ಲ ರೋಡು. ನೋಡೋಣ ಹಿಂದಕ್ಕೆ ಹೋಗಿ ಕೂತ್ಕೋ. ಇದನ್ನ ನೋಡಕ್ಕೆ ಬಂದ್ಬಿಟ್ಟು ನಾವು ಇದನ್ನೇ ಕ್ಲೀನಾಗಿ ನೋಡಿಲ್ಲ ಅಂದ್ರೆ ಹೆಂಗೋ. ಅಲ್ಲಿ ಕೆಳಗಡೆ ಮನೆಗಳೆಲ್ಲ ಕಲರ್ ಮನೆಗಳು. ನೋಡೋಣ ಮನೆ ಪಕ್ಕದಲ್ಲಿ ರೋಡ್ ಹೋಗ್ಬೋದು. ಹಾಂ ಅಷ್ಟೇ ಅಂತೀಯಾ? ಅಷ್ಟೇ ರೋಡ್ ಇದು. ಕೂತ್ಕೋ, ಹಂಗೆ ಕೂತ್ಕೋ, ಏನಿಲ್ಲ. ಕಾಲು ಕೊಡಕ್ಕೆ ಸಾಕಾಗಲ್ಲ. ಅಯ್ಯೋ ಸರಿಯಾಗದೆ ಮಾತ್ರ ಇರ್ಬೋದು, ಏನೋ ಇರ್ತದೆ. ಇಷ್ಟು ಥರ ಮನದಲ್ಲಿ ಈ ಬೆಟ್ಟದ ಮೇಲೆ ಮನೆ ಕಟ್ಕೊಂಡವ್ರಲ್ಲ ಇವರೆಲ್ಲ ವಾಸ ಮಾಡುವಾಗ ಏನು ಫೀಲಿಂಗ್ ಅವ್ರಿಗೆ. ಅದ ನೋಡೋರ್ಗೆ ಮಾತ್ರ ನೆಮ್ಮದಿಯಾಗಿ ಕಾಣಿಸ್ತದೆ. ಅವ್ರು ಒಳ ನೋವುಗಳು ಏನೇನು ಇರ್ತದೋ ಯಾರಿಗೂ ಗೊತ್ತು ಪಾಪ. ಹಾಗಲ್ಲ, ಅವ್ರೇನಿದ್ರು ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿಮೆ ಮಾಡ್ಕೋಬೇಕು. ದುಡಿಮೆ ಮಾಡ್ಕೊಂಡು ಬಂದು ಮಲ್ಕೋಬೇಕು. ಅವ್ರಿಗೆ ಊರಿಗೆ ಹೋದಾಗಷ್ಟೇ ಅವ್ರಿಗೆ ಫ್ರೀಡಮು. ಮಿಕ್ಕಿದಾಗೆಲ್ಲ ಕೆಲಸಗಳು ಆ ಟೈಮಿಂಗ್ಸ್ ಕೆಲಸ ಮಾಡಲೇಬೇಕು ಅವರು. ಇಲ್ಲಾಂದರೆ ಅವ್ರು ತಾನೇ ಲೇಬರ್ ಹೆಂಗೆ ಕೊಡ್ತಾರೆ. ಅಯ್ಯೋಪ್ಪ, ಮರಗಳಿವು, ಟೀ ತೋಟಗಳು. ಹತ್ರ ಆಗಕ್ಕೆ ದಿಬ್ಬಗಳಿಗೆ ಹತ್ತಕ್ಕೆ ಹತ್ರ ಆಗಲಿ ಅಂದ್ಬಿಟ್ಟು ರೋಡ್ಗಳು ಮಾಡಿರ್ತಾರೆ. ರೋಡ್ ಮಾತ್ರ ಖರಾಬು, ಜೀಪ್ ಮಾತ್ರ ಓಡಾಡೋಕ್ಕೆ ಸಾಧ್ಯ ಇಲ್ಲಿ. ಇಲ್ಲ ಅಂದರೆ ಆಕ್ಷನ್ನು ಬೈಕ್ಗಳು ಬರ್ತಾವಲ್ಲ, ಆ ಥರ ಟ್ರ್ಯಾಕಲ್ಲಿ ಬಿಡುವಂಥ ಬೈಕ್ಗಳು ಆ ಥರದ್ದು ಬಿಡ್ಬೋದು. ನಾವು ಸಣ್ಣ ಬೈಕ್ ತಗೊಂಡು ಹಿಂಗೆಲ್ಲ ಸುತ್ತಾಡ್ಬಿಡ್ತಾ ಇದ್ದೀವಿ. ಇಲ್ಲಿ ಹೋಗೋಣ ಹಂಗಾರೆ, ನಾವು ಈ ರೋಡಲ್ಲಿ ಹೋಗೋಣ. ನೋಡೋಣ, ಬೋದ್ರೆ ಬೈಸ್ಕೊಂಡು ಬರ್ಮ ಬಾ. ಅವ್ರು ಬೈಲಿ, ನಾವು ಬೈಸ್ಕೊಳಮ್ಮ. ಅವ್ರ ಜಾಗಕ್ಕೆ ಬಂದಿದ್ದೀವಿ. ಎಷ್ಟು ಸಾಧ್ಯ ಅಷ್ಟು ಓಡಾಡ್ಬಿಡಮ್ಮ.
ಟೀ ತೋಟದೊಳಗಡೆ ಮತ್ತೆ ಬರೋಕ್ಕಾಯ್ತದ? ಹ್ಞೂ ಕಣ, ಇಲ್ಲ ಐತೆ ರೋಡು. ಹ್ಞೂ, ಅಂದರೆ ಮೇಲ್ಗಡೆ ಹೋದರೆ ಇನ್ನು ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಿಸ್ತದೆ ಅಂತ ಅಷ್ಟೇ ಬೆಟ್ಟನ. ಯಾವ ಬೆಟ್ಟ ಸಮಕ್ಕೆ? ಹ್ಞೂ, ಆ ಲೆವೆಲ್ಗೆ ಬಂದ್ಬಿಟ್ಟು, ಆ ಬೆಟ್ಟ ಲೆವೆಲ್ಗೆ ಬಂದ್ಬಿಟ್ಟು ನಾವು ನೋಡೋಕ್ಕೆ. ಹಾಂ ಅಲ್ವಾ? ಹೌದು. ತುದಿ ನೋಡೋ ಸೂರ್ಯ ಬೆಟ್ಟದ ತುದಿ ನಮ್ಗೆ ಹತ್ರ ಬಂದಂಗೆ ಆಗಲ್ವಾ? ಇಂಥ ಜಾಗ ನೋಡು, ಸಾಕಾಗತ್ತೆ ಜಾಗ ಇದು. ಮುನ್ನಾರು ಹೋಗೋದು ಇಲ್ಲೇ ಬಂದು ನೋಡ್ಕೊಂಡ್ರೆ ಮುನ್ನಾರ್ಗೆ ಹೋಗೋದು ಇಲ್ಲೇ ಸಾಕಾಗತ್ತೆ. ಸಾಕಾಗೈತೆ. ಯಾವ ಮುನ್ನಾರ್ಗಿನ ಏನು ಕಡಿಮೆ ಇಲ್ಲ. ಇನ್ನು ಮುಂದೆ ಐತೆ ತೋರಿಸ್ತೀವಿ ಬಿಡಿ. ಜಾಗಗಳು ನೋಡಿ ಅಮ್ಮ ಹೆಂಗೆ ಮಾಡವ್ರ. ನಮ್ಮ ಸವಾರಿ ಅದು TVS ಬ್ರಾಂಡ್ ಸವಾರಿ ಕಾರ್ಯಾಲಯ. ಇಲ್ಲಿಂದ ವಾಪಸ್ ಬಂದರೆ ನಾವು ಸಂಸೆಗೆ ಬಂದ್ಬಿಟ್ಟು ಸಂಸೆ ಸಿಟಿಗೆ ಬಂದಿದ್ದೀವಿ. ಈಗ ಸಂಸೆಯಿಂದ ಲೆಫ್ಟ್ಗೆ ಹೋದರೆ ಕುದುರೆಮುಖ, ರೈಟಿಗೆ ಬಂದರೆ ಸಂಸೆ. ಈಗ ನಾವು ವಾಪಸ್ಸು ಕಳಸ ಕಡೆಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಬರೋರು ಬೆಟ್ಟನ ಹತ್ತಿ ಟೀ ಎಸ್ಟೇಟ್ನ ನೋಡಿ ಎಂಜಾಯ್ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳಿ. ಗಲಾಟೆ ಮಾಡಬೇಡಿ, ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ. ಅದು ಬಂದು ಪ್ರೈವೇಟ್ ಪ್ರಾಪರ್ಟಿ ಎಸ್ಟೇಟ್ ಅದು. ಆಯಿತಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಚೆನ್ನಾಗಿ ಮಾಡೋಕ್ಕೆ ನನಗೆ ಖುಷಿ ಆಗತ್ತೆ. ನೋಡಪ್ಪ, ಇದೇ ಬೆಟ್ಟ ನಾವು ಹೋಗಿದ್ವಿ ರೇಂಜು. ಆ ಬೆಟ್ಟದ ಮೇಲೆಲ್ಲ ಹತ್ಬಿಟ್ಟಿದ್ವಲ್ಲ ನಾವು. ಹ್ಞೂ, ಈಗ ಎಷ್ಟು ದೂರದಲ್ಲಿ ಐತೆ ಅದು. ಮುಗಿಯಂಬಾಗ ಮಜಾ ಬಂತು ಅಲ್ವಾ? ಇದೇ ನಾವು ಟೀ ಎಸ್ಟೇಟ್ ಹತ್ತಿದ್ದು. ಹಾಂ ಹ್ಞೂ 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 ಇದೇ ಟೀ ಎಸ್ಟೇಟ್ ನಾವು ಮೇಲ್ಗಡೆ ಹತ್ತಿದ್ದು. ಅದೇ ಮನೆಗಳು ನೋಡಿ, ಅಲ್ಲಿ ಕೆಲಸ ಮಾಡೋರ ಮನೆಗಳು. ಇದೇ ಎಸ್ಟೇಟ್ಗೆ ಮೇಲ್ಗಡೆ ಹತ್ತಿದ್ದು. ಓನರು ಅಥವಾ ಮ್ಯಾನೇಜರ್ ಏನಾರು ಸಿಕ್ಕಿದ್ರೆ ನಮಗೆ ಬಾಯಿಗೆ ಬಂದಂಗೆ ಬೈದಿರುವ. ಅಕಸ್ಮಾತ್ ಬೋದ್ರೆ ಬೈಸ್ಕೊಳ್ಳಿ, ಯಾರಿಗೂ ಹೇಳ್ಕೊಬಿಡಿ ಅಷ್ಟೇ. ಈಗ ನಾವೇನು ಹೇಳಿದ್ವ ನಿಮಗೆ? ಹಾಂ, ಪ್ರಕೃತಿ ಮತ್ತು ಮನಸ್ಸಿನ ಸಮಾಧಾನಕ್ಕಿಂತ ಮುಂದೆ ಆ ಬೋಗಳೇನು ದೊಡ್ಡದಾಗಲ್ಲ. ಅಯ್ಯೋ ಪಾಪ ಬೈಕಳ್ಳಿ, ಅರ್ಥನೇ ಆಗಲ್ಲ. ಅವ್ರದೆಲ್ಲ ತುಳು ಭಾಷೆ.
ನಾವು ತೆಳುವಾಗಿ ಬಂದ್ಬಿಡೋಣ. ನೋಡಿದ ಗಣಪತಿ ದೇವಸ್ಥಾನ ಐತೆ, ಸಖತ್ ಮಜಾ.